ಸರಿ, ಇವ್ರು ಪ್ರಾರ್ಥನೆ ಮಾಡುವಾಗೇ ನೋಡ್ತದನ? ಪ್ರಾರ್ಥನೆ ಮಾಡುವಾಗೇ ನೋಡೋಣ, ಪ್ರಾರ್ಥನೆಗಿಂತ ಮುಂಚೆ ನೋಡೋಣ? ಹೌದಾ? ಬಟ್ ಇಲ್ಲೇನೈತೆ ಹೇಳು, ಇವ್ರು ಮೊರೆ ಇಡುವಾಗ ನಾನು ನೋಡ್ತಾ ಇದೀನಿ ಅಂತ ಹೇಳ್ತಾರೆ, ಮೊರೆ ಇಡುವಾಗ ನಾನು ಕೇಳ್ತಾ ಇದೀನಿ ಅಂತ ಹೇಳ್ತಾರೆ. ಅಂದ್ರೆ ಏನು ಅರ್ಥ? ಒಂದು ಮಾತು ಹೇಳ್ತಾರ, ಏನಂತ? ಅಡ್ಗ ಕುಂಟೆ ಅಮ್ಮಯ್ಯನ ಅನ್ನಂ ಪೆಟ್ಟದಂತ. ಹಂಗ ನಮ್ಮ ಬಾಧೆಗಳು ದೇವ್ರು ನೋಡ್ತಾನಲ್ಲ, ನಮ್ಮ ಬಾಧೆಗಳು ದೇವ್ರಿಗೆ ಗೊತ್ತಿಲ್ಲ, ನಮ್ಮ ಕಷ್ಟಗಳು ದೇವ್ರಿಗೆ ಗೊತ್ತಿಲ್ಲ, ನಮ್ಮ ಅವಮಾನಗಳು ದೇವ್ರಿಗೆ ಗೊತ್ತಿಲ್ಲ, ನಾನು ಅನುಭವಿಸ್ತಿರೋ ಪ್ರತಿದು ದೇವ್ರಿಗೆ ಗೊತ್ತಲ್ಲ ಅಂತ ಅನ್ಕೊಂಡ್ ಕುತ್ಕೊಂಡ್ರೆ ಅಲ್ಲ. ನೀನೇನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು, ಕೇಳ್ಬೇಕು. ನೀನು ನೋಡ್ತಾನ, ಅದಕ್ಕಿಂತ ಮುಂಚೆ ಕೂಡ ನೋಡ್ತಾನ, ಪ್ರತಿದು ಅವ್ರ ಕಷ್ಟ ನೋಡ್ತಾನ, ಎಲ್ಲ ನೋಡ್ತಾನ. ಬಟ್ ಏನ್ ಮಾಡ್ತಾನ ಹೇಳು? ಮೊರೆ ಇಡೋವರೆಗೂ, ಆತಗೆ ಮೊರೆ ಇಡೋವರೆಗೂ ಏನ್ ಮಾಡ್ತಾನ? ಅಬ್ಸರ್ವ್ ಮಾಡ್ತಾರ. ಯಾವಾಗಾದ್ರೂ ಇವರು ಮೊರೆ ಹೋಗ್ತವ್ರು, ಯಾವಾಗಾದ್ರೂ ಇವ್ರು ಗೋಲಾಡ್ತವ್ರು, ಅವಾಗ ಏನ್ ಮಾಡ್ತಾನ ಗೊತ್ತಾ? ಅವ್ರನ್ನ ನೋಡಿ, ಅವ್ರ ಮಾತುಗಳು ಕೇಳಿ, ಅವ್ರ ಪ್ರಾರ್ಥನೆ ಕೇಳಿ, ಅವ್ರ ಮಧ್ಯದಲ್ಲಿ ಆತ ಎಳೆದು ಬರ್ತಾರೆ. ಆಮೇನ್, ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಬೇಕು. ಎಂಥ ಸಮಸ್ಯೆ ಇರಲಿ ಕೂಡ, ನನ್ನ ಸಮಸ್ಯೆ ದೇವ್ರಿಗೆ ಗೊತ್ತಲ್ಲ, ನಾನು ಬರ್ತಿರೋ ಬಾಧೆ ದೇವ್ರಿಗೆ ಗೊತ್ತಲ್ಲ ಅಂತ ಅನ್ಕೊಂಡು ನಾವು ಇರಬಾರ್ದು. ನಿಜವಾಗ್ಲೂ ನನ್ನ ಸಮಸ್ಯೆ ದೇವ್ರಿಗೆ ಗೊತ್ತಿಲ್ಲ ಅಂದ್ರೆ ಅದು ನನಗೆ ಸಹಾಯ ಮಾಡಕ್ ಬರೋದಿಲ್ಲ. ಬರ್ತಾನ, ಏನಂತ ಹೇಳಾರ? ನೀನು ಕೇಳು, ನಾನು ಕೊಡ್ತೀನಿ ಅಂದಾನ. ನಿನ್ನ ತಟ್ಟು ನಾನು ತೆರಿತೀನಿ ಅಂದಾನ. ನಾವೆಲ್ಲ ದೇವ್ರೇ ಮಾಡ್ಕೊಂತ ನೋಡು, ಎಲ್ಲ ದೇವ್ರೇ ನೋಡ್ಕೊಂತ ನೋಡು, ಎಲ್ಲ ನಾನು ಇವೆಲ್ಲ ಮಾಡೋದೆಲ್ಲ ನನ್ನ ಜೀವಿತದಲ್ಲಿ ಏನೇನಾಗತ್ತೆ ದೇವ್ರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ದೇವರು ಇರೋನಾದ್ರೆ ನನಗೆ ಸಹಾಯ ಮಾಡೋದಿಲ್ಲ ಅನ್ಕೋಬಾರ್ದು. ನೀನು ಕೇಳು ದೇವ್ರನ್ನ, ಕುತ್ಕೊಂಡು ಕೇಳಿದಾಗ ಅದು ಖಚಿತವಾಗಿ ದೇವರು ಅದ್ರಾಗಿದ್ದ ನಮಗೆ ಉತ್ತರ ಕೊಡ್ತಾನೆ. ಎದಕ್ಕಂದ್ರೆ ಇದಕ್ಕೆ ಕೇಳೋವರೆಗೆ ಎದಕ್ಕೆ ಸುಮ್ಮನೆ ಇರ್ಬೇಕು? ದೇವ್ರು ಹಂಗೆ ಮಾಡ್ಬೋದಲ್ಲ ಅಂದ್ರೆ ಎದಕ್ಕೆ ಸುಮ್ಮನೆ ಇರ್ತಾನೆ ಅಂದ್ರೆ, ದೇವ್ರನ್ನ ಯಾವಾಗ ಕೇಳ್ತೀವಂದ್ರೆ ನಾವು ನಮ್ಮ ಪ್ರಯತ್ನ ಎಲ್ಲ ಪಟ್ಟು, ನಮ್ಮ ಪ್ರಯಾಸ ಎಲ್ಲ ಮಾಡಿ, ನಾವೆಲ್ಲ ಸೋತು ಹೋದ್ಮೇಲೆ ಅವಾಗ ಲಾಸ್ಟಿಗೆ ನಮ್ಗೆ ಯಾರು ಗುರ್ತು ಪಡ್ತಾರ? ಅದು ಬಿಡ್ತಾನ. ಪಡು, ನೀನು ಎಷ್ಟು ಪ್ರಯಾಸ ಪಡ್ತಿ ಪಡು, ನೀನು ಇನ್ನ ಪ್ರಯತ್ನಗಳು ಏನೇನು ಪಡ್ತಿ ಪಡು, ನೀನು ಎಷ್ಟು ಅದ್ರಾಗಿದ್ದ ಹೊರಗೆ ಬರ್ಬೇಕಂತ ನಿನ್ನ ಶಕ್ತಿ ಮೀರಿ ನೀನೇನು ಪ್ರಯಾಸಗಳು ಪಡ್ತಿ ಮಾಡು ಅಂತೇಳಿ ನೋಡ್ತಿರ್ತಾನ. ನಾನು ಏನು ಪ್ರಯಾಸ ಪಟ್ರು ಕೂಡ ನನ್ನ ಕೈಲಿ ಆಗೋದಿಲ್ಲಯ್ಯ, ಇದ್ರಾಗ ನೀನೇ ಬರ್ಬೇಕು, ನೀನಿದ್ರೇನೆ ನನಗೆ ಬಿಡುಗಡೆ ಆಗ್ತದೆ, ನೀನಿದ್ರೇನೆ ನಾನು ಇದನ್ನ ಜಯಿಸ್ತೀನಿ, ನೀನಿಲ್ದಾಗ ನಾನು ಏನು ಮಾಡಕ್ ಆಗೋದಿಲ್ಲ ಅಂತೇಳಿ ಯಾವಾಗಾದ್ರೂ ನಾವು ದೇವ್ರ ತಲ್ಲಿ ನಾವು ಮೊರೆ ಹೋಗ್ತೀವೋ ಅವಾಗ ದೇವ್ರ ಏನ್ ಮಾಡ್ತಾನೆ ಗೊತ್ತಾ? ಆತ ಎಳೆದು ಬರ್ತಾನೆ. ಯಾಕಂದ್ರೆ ನಾವು ಯಾರ ಸಹಾಯಕ್ಕಾಗಿ ನಾವು ಡಿಪೆಂಡ್ ಆಗಿರ್ತೀವಿ? ದೇವ್ರ ಸಹಾಯಕ್ಕಾಗಿ ಡಿಪೆಂಡ್ ಆಗಿರ್ತೀವಿ. ಅಲ್ಲೇವರೆಗೂ ಬಿಡ್ತಾನ. ಅದಕ್ಕೆ ಒಬ್ಬ ಮನುಷ್ಯನು ದೇವ್ರ ಹತ್ರ ಬರ್ಬೇಕಂದ್ರೆ ಅವನ ಹತ್ರ ಇರೋ ದುಡ್ಡನ ಹೋಗಿರ್ಬೇಕಂತ, ರೋಗನ ಬಂದಿರ್ಬೇಕಂತ. ಹೌದಾ ಇಲ್ಲ? ಏನ್ ಬಂದಿರ್ಬೇಕು? ರೋಗ ಬಂದಿರ್ಬೇಕು, ಇಲ್ಲಾಂದ್ರೆ ದುಡ್ಡನ ಹೋಗಿರ್ಬೇಕು. ಅವಾಗೇನು ಗುರ್ತು ಬರ್ತದೆ? ದೇವರೇ ದಿಕ್ಕಯ್ಯ ಅಂತೇಳಿ. ಅದಕ್ಕೆ ದೇವ್ರೇನ್ ಮಾಡ್ತಾನೆ ಗೊತ್ತಾ? ನಮ್ಮ ಒಂದು ಪ್ರಯತ್ನಗಳೆಲ್ಲ ಪಡೋವರೆಗೆ ಸುಮ್ಮನೆ ಬಿಡ್ತಾನೆ. ಅದಕ್ಕೆ ನಾವು ಯಾವಾಗನಾಗ್ಲಿ ಎಷ್ಟೋ ಸಲ ಹೇಳ್ತಿರ್ತೀನಿ, ಒಬ್ರಿಗೆ ಸ್ವಾರ್ಥ ಹೇಳ್ಬೇಕು, ನಾವು ಹೋಗ್ತೀವಿ ಸ್ವಾರ್ಥ ಹೇಳ್ತಿರುವಾಗ ಅವ್ರಿಗೆ ಏನು ಅನ್ಸಿರುತ್ತೆ ಗೊತ್ತಾ? ನಮಗೆ ಎದಕ್ಕ ತನ್ನ ಪ್ರಯತ್ನ ಪಡ್ತಾನೇ ಇರ್ತಾರ. ಅವ್ರಿಗೆ ಲಾಸ್ಟಿಗೆ ನನಗೆ ಯಾರು ದಿಕ್ಕಿಲ್ಲ, ನನಗೆ ದೇವರೇ ದಿಕ್ಕನೋ ಸ್ಥಿತಿನಲ್ಲಿ ಅವ್ರು ಬಂದಾಗೆ ದೇವ್ರು ನೋಡ್ತಾರ. ಅಲ್ಲವರೆಗೂ ಅವ್ರು ನೋಡೋದಿಲ್ಲ. ದೇವ್ರು ಕೂಡ ಅದು ಇಷ್ಟಪಡೋದಿಲ್ಲ. ಸರಿ, ನೀನು ಎಷ್ಟುವರೆಗೆ ಮಾಡು ನೋಡ್ತೀನಿ ಅಂತ ಹೇಳಿ ಇನ್ನೆಲ್ಲ ಬಿಟ್ಟು, ದೇವ ನೀನೇ ದಿಕ್ಕಯ್ಯ, ನೀನು ಬಿಟ್ಟರೆ ನನ್ನ ಜೀವಿತ ಸರಿಪಡಿಸೋರು ಯಾರಿಲ್ಲ, ನೀನಿಲ್ಲಂದ್ರೆ ನನ್ನ ಜೀವಿತ ನಾಶನ ಆಗ್ತದೆ, ನೀನೇ ಬರ್ಬೇಕು ಅಂತೇಳಿ ನಾವು ಯಾವಾಗಾದ್ರೂ ದೇವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಅವಾಗ ಏನ್ ಮಾಡ್ತಾನೆ ಆತ? ಇಳಿದು ಬರ್ತಾನೆ. ಆಮೇನ್. ಆತ ಜೋಕ್ಯ ಮಾಡ್ಕೊಂಡ್ರೆ ಅದನ್ನ ಹೆಂಗ ಸರಿಪಡಿಸ್ಕೋಬೇಕು, ಹೆಂಗ ಅದನ್ನ ನಡ್ಸ್ಕೊ. ಇವ್ರು ನೋಡ್ರಿ, ಇವ್ರು ಐಗುಪ್ತ ದೇಶದಲ್ಲಿದೆ, ಇವ್ರಿಗೆ ಬರೋಂತ ಶಕ್ತಿ ಇವ್ರಿಗೆ ಆಯ್ತಾ? ಐಗುಪ್ತ ದೇಶನಾಗ ಎದಾರ ಫರೋ ಸೈನ್ಯವು, ಫರೋ ಬಾನಿಸತ್ವದಲ್ಲಿ ಇವ್ರು ಎದಾರ? ಇವ್ರು ಅದ್ರಾಗಿದ್ದು ಹೊರಗೆ ಬರ್ಬೇಕಂದ್ರೆ ಇವ್ರಿಗೆ ಎಲ್ಲೇ ಆಗ್ತದೆ? ಫರೋನ ಎದುರ್ಸಕ್ ಆಗ್ತದೆ ಇವ್ರಿಗೆ? ಆಗೋಲ್ದು. ಅವ್ರೇನಾಗ್ಬಿಟ್ರು? ಬಂದೇ ಆಗ್ಬಿಟ್ಟಾರ. ಬಂದೇ ಆಗಿ ಬಾನಿಸತ್ವದಲ್ಲಿ ಅದಾರ. ಇವಾಗ ಅವ್ರು ಮಾಡ್ಬೇಕು, ಅವ್ರ ಜ್ಞಾನಲಿದ್ದ, ಅವ್ರ ತಿಳಿಲಿದ್ದ, ಅವ್ರ ಆಗೋಲ್ದು. ಅದಕ್ಕೆ ಲಾಸ್ಟ್ಗೆ ಏನ್ ಮಾಡ್ಯಾರ? ನೀನೇ ಬಿಡಿಸ್ಬೇಕ ಇದ್ರಾಗಿದ್ದ, ಇನ್ನು ನಮ್ಗೇನು ಬೇರೆ ದಿಕ್ಕಿಲ್ಲ, ನೀನೇ ಬರ್ಬೇಕಂತೇಳಿ ಯಾವಾಗಾದ್ರೂ ಅವ್ರು ದೇವ್ರ ಮೇಲೆ ಡಿಪೆಂಡ್ ಆಗಾರ. ಅವಾಗ ಏನ್ ಮಾಡೋಣ ಹೇಳಿ? ದೇವ್ರು ತಾನೇ ಎಳೆದು ಬಂದು ಏನ್ ಮಾಡ್ತಾನ? ಅವ್ರನ್ನ ಅದರಲ್ಲಿದ್ದ ಹೊರಗೆ ನಡೆಸ್ತಾನೆ. ಯಾವಾಗ ನಡೆಸ್ತಾನ? ಇದು ಯಾವಾಗ ಮೊರೆ ಹೋಗ್ಯಾರ ಇವರು? ಮೂರನೇ ಅಧ್ಯಾಯದಲ್ಲಿ ದೇವರು ಅವ್ರ ಪ್ರಾರ್ಥನೆಯನ್ನು ಕೇಳೋಣ. ಕೇಳಿದ ಕೂಡಲೇ ದೇವ್ರು ಏನ್ ಮಾಡೋಣ? ಇವ್ರನ್ನ ಯಾವಾಗ ಬಾನಿಸತ್ತಲ್ಲಿದ್ದು ಹೊರಗೆ ತಗೊಂಬಂದಾನ? ಯಾವ ಅಧ್ಯಾಯದಲ್ಲಿ ತಗೊಂಬಂದಾನ? 12ನೇ ಅಧ್ಯಾಯದಲ್ಲಿ ಇವ್ರನ್ನ ಹೊರಗೆ ತಗೊಂಬರ್ತಾನ.
ಅಂದ್ರೆ ಎಷ್ಟು ಅಧ್ಯಾಯಗಳು ಗ್ಯಾಪ್ ಅದಾವ? 8. ಅಂದ್ರೆ ಯಾವಾಗ ಮೊರೆ ಹೋಗ್ಯಾರೋ ಅವಾಗೆ ದೇವ್ರ ಕಾರ್ಯ ಮಾಡಿಲ್ಲ. ಏನು ಮಾಡೋಣ? ಅದು ಗ್ಯಾಪ್ ಕೊಟ್ಟಣ, ನಿಧಾನ ಮಾಡೋಣ. ಏನೇನು ಮಾಡ್ಬೇಕು ಆ ಕಾರ್ಯಗಳೆಲ್ಲ ಮಾಡಕ ನಿಧಾನ ಮಾಡೋಣ. ಕೆಲವೊಂದು ಟೈಮ್ನಲ್ಲಿ ನಾವು ಮೊರೆ ಹೋದಾಗೆ ನಮ್ಮ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಅಂದ್ರೆ ದೇವ್ರ ಕಾರ್ಯ ಏನೋ ಬಲವಾದ ಕಾರ್ಯ ದೇವ್ರು ಮಾಡ್ತಾನೆ ನಮ್ಮ ಪಕ್ಷ ಅಂತೇಳಿ ನಾವು ಗ್ರಹಿಸ್ಬೇಕು. ಇದಕ್ಕೆ ಏನು ಮಾಡ್ತಾನೆ ಗೊತ್ತಾ? ಈ 12ನೇ ಅಧ್ಯಾಯದಲ್ಲಿ ಕರ್ಕೊಂಬರೋ ಕಾರಣ ಏನಂದ್ರೆ ಆ ಗ್ಯಾಪ್ನಲ್ಲಿ ಫರೋದಲ್ಲಿ ದೇವ್ರು ಯುದ್ಧ ಮಾಡ್ತಾನೆ. ಆಮೇಲೆ ಶತ್ರುದಲ್ಲಿ ಯುದ್ಧ ಮಾಡ್ದಾನ. ನಾವೇನ್ ಅನ್ಕೊಂತಿರ್ತೀವಿ ಹೇಳು? ನಮ್ಮ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಉತ್ತರ ಬರೋದಲ್ಲ. ಎದಕ್ಕೆ ಪ್ರಾರ್ಥನೆ ಉತ್ತರ ಬರೋದು? ನಾನು ಎಷ್ಟು ದಿನದ ಪ್ರಾರ್ಥನೆ ಮಾಡ್ತಾ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಿನ್ನ ಪಕ್ಷ ದೇವ್ರು ಯುದ್ಧ ಮಾಡ್ತಾನ ಶತ್ರುದಲ್ಲಿ. ಆಮೇನ್. ನಿನ್ನ ಏನು ಬಂಧಿಸ್ತದವೋ, ನಿನ್ನ ಏನು ಬಲಹೀನ ಪಡಿಸ್ತದವೋ, ನಿನ್ನ ಏನು ಕೃಂಗಿಸ್ತದವೋ, ನಿನ್ನ ಎಲ್ಲಿ ನಿನ್ನ ಅದು ಹಿಡ್ಕೊಂಡು ನಿನ್ನ ದೇವ್ರಲಿಂದ ದೂರ ಮಾಡ್ಬೇಕಂತೇಳಿ ಅಪವಾದಿ ಪ್ರಯತ್ನ ಪಡ್ತಾನೋ, ಆ ಅಪವಾದಿ ಹತ್ರ ದೇವ್ರು ಯುದ್ಧ ಮಾಡ್ತಾನ. ಆಮೇನ್. ನಾವು ಅನ್ಕೊಂತೀವಿ ಎಲ್ಲಿ ಪ್ರಭುವ, ಇನ್ನೆಷ್ಟು ದಿನ ಪ್ರಭುವ, ಹೆಂಗ್ ಪ್ರಭು ಅನ್ಕೊಂತಿರ್ತೀವಿ. ನೀನು ಯಾವಾಗಾದ್ರೂ ಮೊರೆ ಹೋಗಿಯೋ, ಯಾವಾಗಾದ್ರೂ ನೀನು ವಿರಿಗಿ ನಾಲಿಗೆ ಹೃದಯದಲ್ಲಿ ಕುತ್ಕೊಂಡು ದೇವ್ರ ತಲೆ ನೀನು ಕೃಂಗಿಯೋ, ಆ ಮನಸ್ಸನ್ನ ದೇವ್ರು ನೋಡೋಣ, ಕೇಳೋಣ. ಕೇಳಿ ಆತ ಇಳಿದು ಬಂದು ಏನು ಮಾಡ್ತಾನೆ ಗೊತ್ತಾ? ನೀನು ಶತ್ರುದಲ್ಲಿ ಯುದ್ಧ ಮಾಡ್ತಾನೆ. ಅದು ನಿನಗೆ ಅರ್ಥ ಆಗೋದು. ಆಮೇನ್. ನೀನು ಏ ಸಮಸ್ಯೆನ ಕೇಳಿರೋ ದೇವ್ರ ಹತ್ರ, ಏ ಸಮಸ್ಯೆನ ಪ್ರಾರ್ಥನೆದಲ್ಲಿ ಇಟ್ಟಿರು. ನೀನು ಆ ಪ್ರಾರ್ಥನೆ ಆಲಸ್ಯ ಆಗತ್ತಂದ್ರೆ ಅರ್ಥ ಏನು ಗೊತ್ತಾ? ಆ ಸಮಸ್ಯೆ ಹಿಂದೆ ಇರುವಂತ ಶತ್ರುತಲೆ ದೇವ್ರ ಯುದ್ಧ ಮಾಡ್ತಾನಂತ. ಆಮೇನ್. ಹಲ್ಲೆಲೂಯ. ಅದು ಗ್ರಹಿಸ್ಬೇಕು ನಾವು. ಖಚಿತವಾಗಿ ಒಂದಿನ ಅದಕ್ಕೆ ಜಯ ಕೊಟ್ಟೇ ಕೊಡ್ತಾನೆ ದೇವ್ರು. ಈಗಿನ ಸಮಯ ಮೂಲನೇನು ತಗಿನ ಕಾರ್ಯ ಮಾಡಿ, ಯಾವಾಗ ನಮ್ಮನ್ನ ಅದ್ರಾಗಿದ್ದ ಹೊರಗೆ ತರಬೇಕು, ಯಾವಾಗ ಅದ್ರಾಗಿದ್ದ ನಮ್ಮನ್ನ ನಡೆಸ್ಬೇಕು, ಎಲ್ಲ ದೇವ್ರಿಗೊಂದು ಟೈಮಿಂಗ್ ಇರ್ತದೆ. ವಿಶ್ವಾಸದಲ್ಲಿದ್ದ ಆತನ ಮೇಲೆ ಆನ್ಕೊಂಡು ನಾವು ನಡಿಬೇಕು. ಅದನ್ನ ನಾವು ಗ್ರಹಿಸ್ಬೇಕು. ನನ್ನ ತಂದೆ ನೋಡ್ತಾನ, ನನ್ನ ತಂದೆ ನನ್ನ ಪ್ರಾರ್ಥನೆ ಕೇಳ್ತಾನ, ನನಗಾಗಿ ಇಳಿದು ಬರ್ತಾನ. ಆಲಸ್ಯ ಮಾಡ್ತಾನಂದ್ರು ಕೂಡ ನಮ್ಮ ಶತ್ರುತಳಿ ಯುದ್ಧ ಮಾಡ್ತಾನ ದೇವ್ರು. ಆಮೇನ್. ಹಲ್ಲೆಲೂಯ. ಒಂದಿನ ನಾನು ಇದ್ರಾಗಿದ್ದ ಹೊರಗೆ ತಗೊಂಡ್ಬರ್ತಾನ, ನನಗೆ ಜಯ ಕೊಡ್ತಾನ ದೇವ್ರು.